ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮೊಬೈಲ್ ಒಳಗಡೆ ನೀವು ಇನ್ಸ್ಟಾಗ್ರಾಮ್ ಆ್ಯಪ್ನ ಯೂಸ್ ಮಾಡ್ತಾ ಇರ್ತೀರಲ್ವಾ. ಸೊ ಆ ಇನ್ಸ್ಟಾಗ್ರಾಮ್ ಒಳಗಡೆ ನೀವು ಯೂಸರ್ ನೇಮ್ ಅಂತ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು ನೀವು SPTech007 ಅಂತ ಒಂದು ಯೂಸರ್ ನೇಮ್. ಸೊ ಅಂದರೆ ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿನ ಯೂಸರ್ ನೇಮ್ ಆಗಿರುತ್ತೆ. ಸೊ ಈ ಯೂಸರ್ ನೇಮ್ನ ನೀವು ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಯೂಸರ್ ನೇಮ್ನ ನೀವು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಸೊ ಇಲ್ಲಿ 3 ಡಾಟೆಡ್ ಲೈನ್ ಇರುತ್ತಲ್ಲ ಮೇಲ್ಗಡೆ, ಸೊ ಇದನ್ನು ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ನಿಮಗೆ ಇಂಟರ್ಫೇಸ್ ಸಿಗುತ್ತೆ ನೋಡೋದಕ್ಕೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮ್ಮ ಪೇಜ್ ಕಾಣಿಸುತ್ತೆ, ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕಾಣಿಸುತ್ತಲ್ಲ, ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮತ್ತೆ SPTech007 ಅಂತ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ತೋರಿಸುತ್ತೆ. ಸೊ ಅದ್ರ ಮೇಲೆ ನೀವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಇಲ್ಲಿ ಮೇಲ್ಗಡೆ ಫಸ್ಟ್ ಒಂದು ನೋಡ್ಕೊಬೋದು ನೇಮ್ ಅಂತ ಇದೆ. ಸೊ ಅದ್ರ ಕೆಳಗಡೆ ಯೂಸರ್ ನೇಮ್ ಅಂತ ಇದೆ. ಸೊ ಅದ್ರ ಕೆಳಗಡೆ ಪ್ರೊಫೈಲ್ ಪಿಕ್ಚರು ಮತ್ತು ಅವತಾರ್ ಅಂತ ಇದೆ. ಸೊ ನೀವಾಗ ಯೂಸರ್ ನೇಮ್ ಚೇಂಜ್ ಮಾಡಬೇಕಲ್ಲ, ಸೊ ಇಲ್ಲಿ ಯೂಸರ್ ನೇಮ್ ಅಂತ ಇತ್ತಲ್ಲ, ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಈ ಥರ ನಿಮಗೆ ಇಂಟರ್ಫೇಸ್ ಸಿಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಸೊ ಇಲ್ಲಿ ಯೂಸರ್ ನೇಮ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಯಾವ ಒಂದು ಯೂಸರ್ ನೇಮ್ ಅನ್ನೋದಿದೆ ಸೊ ಅದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೋ ಒಂದು ಯೂಸರ್ ನೇಮ್ ಇರುತ್ತೆ ನೋಡಿ, ಸೊ ಅದನ್ನು ನೀವು ಇಲ್ಲಿ ಡಿಲೀಟ್ನ ಮಾಡಿಕೊಂಡು ಸೊ ನಿಮಗೆ ಹೊಸದಾಗಿ ಬೇಕಾಗಿರುತ್ತಲ್ಲ ಯೂಸರ್ ನೇಮು, ಸೊ ಆ ಒಂದು ಯೂಸರ್ ನೇಮ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ಇವಾಗ ಹೊಸದಾಗಿ ಒಂದು ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಕೊಬೋದು, ನಾನು ನಿಮಗೆ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೇನೆ. ಸೊ RJ Tech, ಸೊ ಇಲ್ಲಿ ನೋಡ್ಕೊಬೋದು RJ Tech 007. ಸೊ ಇಲ್ಲಿ ನೋಡ್ಕೊಬೋದು, ಒಂದು ನಿಮಿಷ, RJ Tech 007. ಸೊ ಇಲ್ಲಿ ನೋಡ್ಬೋದು ನಾನು ಹೊಸದಾಗಿ ಒಂದು ನೇಮ್ನ ಹಾಕಿದೆ. ಸೊ ಅಂದರೆ RJ Tech 007 ಅಂತ. ಸೊ ಇದು ಯೂಸರ್ ನೇಮ್ ಈಸ್ ನಾಟ್ ಅವೈಲೇಬಲ್ ಅಂತ ಇದೆ. ಸೊ ಅಂದರೆ ಈ ಒಂದು ನೇಮ್ ಒಳಗಡೆ ಬೇರೆ ಒಂದು ಅಕೌಂಟ್ ಇದೆ. ಸೊ ಅಂದರೆ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಸೊ ಅವರ ಒಂದು ಯೂಸರ್ ನೇಮ್ ಇದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಬೇರೆ ಒಂದು ಯೂಸರ್ ನೇಮ್ನ ಹಾಕಬೇಕಾಗುತ್ತೆ. ಸೊ ನೀವು ಇಲ್ಲಿ ಈ ಒಂದು ನೇಮ್ನ ಡಿಲೀಟ್ ಮಾಡಿಬಿಟ್ಟು ಸೊ ಮತ್ತೆ ನಿಮ್ಗೆ ಬೇಕಾಗಿರೋ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಈ ಥರ ಡ್ಯಾಶ್ ಹಾಕಿಬಿಟ್ಟು RJ, ಸೊ ಅಂದರೆ ಇಲ್ಲಿ RJ ಅಂತ ಟೈಪ್ ಮಾಡಿ ಮತ್ತೆ ನೀವು ಡ್ಯಾಶ್ನ ಹಾಕಿ RJ Tech, ಸೊ ಇಲ್ಲಿ ನೋಡ್ಬೋದು RJ Tech ಮತ್ತು ಡ್ಯಾಶ್ ಹಾಕಿಬಿಟ್ಟು 007 ಅಂತ ಇವಾಗ ಹಾಕಿ ನೋಡೋಣ. ಸೊ ನೋಡ್ಕೊಂಡು ಮತ್ತೆ ಅದೇ ಒಂದು ಪ್ರಾಬ್ಲಮ್ ಬರುತ್ತಾ? ಸೊ ಇಲ್ಲ. ಸೊ ಈ ಥರ ನೀವು ಇಲ್ಲಿ ಮಾರ್ಕ್ ಬರುತ್ತೆ ನೋಡಿ, ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಆಗಿರೋದು ಬರುತ್ತಲ್ಲ, ಸೊ ಈ ಮಾರ್ಕ್ ಆಗೋ ಥರ ನೀವು ನಿಮ್ಮ ಒಂದು ಯೂಸರ್ ನೇಮ್ನ ನೀವು ಈ ಥರ ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಬೇಕು. ಟೈಪ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಕೆಳಗಡೆ ಡನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲ ಅಂದರೆ ಇಲ್ಲಿ ರೈಟ್ ಅಂತ ಒಂದು ಆಪ್ಷನ್ ಬರ್ತಲ್ಲ, ಸೊ ಈ ರೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ರೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಡನ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ಈ ಥರ ನೀವು ಮಾಡಿಕೊಂಡ್ರೆ ಸೊ ಇಲ್ಲಿ ಹಂಗೆ ಸ್ವಲ್ಪ ಬ್ಯಾಕ್ ಬರ್ತೀನಿ ಇವಾಗ. ಸೊ ಇಲ್ಲಿ ಹಾಗೆ ಬ್ಯಾಕ್ ಬಂದುಬಿಟ್ಟು ಇವಾಗ ನನ್ನ ಪ್ರೊಫೈಲ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸಿ. ಸೊ ಇಲ್ಲಿ ನೋಡ್ಕೊಬೋದು RJ Tech 007 ಅಂತ ಇಲ್ಲಿ ಮೇಲ್ಗಡೆ ಬಂದಿರುತ್ತೆ. ಸೊ ಇಲ್ಲಿ ನೋಡ್ಕೊಬೋದು ಅದು ರೀಲೋಡ್ ಆಗಿಲ್ಲ, ಅದಕ್ಕೆ ಆ ಥರ ತೋರಿಸ್ತಾ ಇದೆ. ಸೊ ನೋಡ್ಕೊಬೋದು ಇವಾಗ ರೀಲೋಡ್ ಅನ್ನೋದಾಯ್ತಲ್ವ. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೊಬೋದು ನೀವು RJ Tech 007 ಅಂತ ಬಂದೈತಾ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ನ ನೀವು ಚೇಂಜ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.